ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಪೂಜೆಗಳಲ್ಲಿ ನೈವೇದ್ಯಕ್ಕೆ ಸಿಂಪಲ್ಲಾಗಿ ತಾವರೆ ಬೀಜದಿಂದ ಕೇವಲ 4 ಪದಾರ್ಥನ ಬಳಸಿ ಇಲ್ಲಿ ಪಾಯಸ ಮಾಡ್ತಾಯಿದ್ದೀನಿ. ಮೊದಲಿಗೆ 1 ಬೌಲಷ್ಟು ಮಖಾನ ಸೀಡ್ ತೊಗೊಂಡಿದ್ದೀನಿ. ಇಲ್ಲಿ ಅದನ್ನು ಬಾಣಲೆಗೆ ತುಪ್ಪ ಹಾಕಿ ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಬೇಕು. ಮಖಾನ ಸೀಡ್ಸು ಅಂದರೆ ತಾವರೆ ಬೀಜ ಗರ್ಗರಿ ಆಗೋ ರೀತಿ ಹುರ್ಕೊಳ್ಬೇಕು. ಇದೆಲ್ಲ ಗರ್ಗರಿ ಆದಮೇಲೆ ಒಂದು ಬೌಲ್ಗೆ ಎತ್ತಿಟ್ಕೊಂಡು ಅದೇ ಬಾಣಲೆಗೆ ಇನ್ನೊಂದು ಚಮಚ ತುಪ್ಪ ಹಾಕಿ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸು ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಇಲ್ಲಿ ಬೇಕು ಅಂದರೆ ಕುಂಬಳ ಬೀಜ ಕೂಡ ಸೇರಿಸ್ಕೊಳ್ಬೋದು. ಇಲ್ಲಿ ಬಾದಾಮಿ ಚೆನ್ನಾಗಿ ಹುರಿದ ಮೇಲೆ ಇದನ್ನು ಒಂದು ಬಾಟ್ಲಿಗೆ ತೆಗೆದಿಟ್ಕೊಳ್ಳೋಣ. ಇದು ತೆಗೆದಿಟ್ಕೊಂಡ್ಮೇಲೆ ಇದೇ ಬಾಣಲೆಗೆ 1/4 ಲೀಟ್ರಷ್ಟು ಹಾಲು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಹಾಲೆಲ್ಲ ಚೆನ್ನಾಗಿ ಕುದಿದ್ಮೇಲೆ ಮಖಾನ ಸೀಡ್ಸ್ ತಾವರೆ ಬೀಜ ಇದೆಯಲ್ಲ ಅದನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಡೈರೆಕ್ಟಾಗಿ ಮಖಾನ ಸೀಡ್ಸ್ನ ಹುರಿದಿರೋಂಥದ್ದನ್ನು ಹಾಲಿಗೆ ಹಾಕಿ ಕುದಿಸ್ತಾ ಇದ್ದೀನಿ. ಬೇಕು ಅಂದರೆ ನೀವು ಇದರಲ್ಲಿ ಅರ್ಧ ಭಾಗ ತೆಗೆದು ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿಕೊಂಡು ಆ ಪುಡಿ ಮಾಡಿರೋ ಮಿಕ್ಸನ್ನ ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಕುದಿಸಿದ್ರೆ ಇನ್ನೂ ಗಟ್ಟಿ ಬರುತ್ತೆ. ಅಕಸ್ಮಾತ್ ಈ ರೀತಿ ಬಳಸೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಎಲ್ಲ ಪುಡಿ ಮಾಡಿ ಕೂಡ ಬಳಸ್ಕೊಳ್ಬೋದು. ಇದರಲ್ಲಿ ತಾವರೆ ಬೀಜ ಚೆನ್ನಾಗಿ ಬೇಯೋ ತನಕ ಹಾಲಲ್ಲಿ ಕುದಿಸ್ಕೋಬೇಕು. ಕುದಿದ ಮೇಲೆ ಇದು ಸ್ವಲ್ಪ ಗಟ್ಟಿಯಾಗುತ್ತೆ. ಇದಕ್ಕೆ ಕಲ್ಸಕ್ಕರೆ ಅಥವಾ ಸಕ್ಕರೆ, ಇಲ್ಲಿ ನಾನು ಕಲ್ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಸಕ್ಕರೆ ಅಥವಾ ಬೆಲ್ಲ ಕೂಡ ಬಳಸ್ಕೊಳ್ಬೋದು. ನೈವೇದ್ಯಕ್ಕೆ ಬಳಸ್ತಿರೋದ್ರಿಂದ ಕಲ್ಸಕ್ಕರೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಸಕ್ಕರೆ ಎಲ್ಲ ಕರಗಿದೆ ಚೆನ್ನಾಗಿ. ಇದಕ್ಕೆ ಈಗ ಪುಡಿ ಮಾಡಿ ಇಟ್ಕೊಂಡಿರೋಂಥ ಏಲಕ್ಕಿ ಪುಡಿ, ದ್ರಾಕ್ಷಿ, ಗೋಡಂಬಿ ಎಲ್ಲ ಮಿಕ್ಸ್ ಮಾಡಿ ಬಿಸಿ ಇದ್ದಾಗಲೂ ಸರ್ವ್ ಮಾಡೋದು ಚೆನ್ನಾಗಿರುತ್ತೆ. ತಣ್ಣಗಿದ್ದಾಗಲೂ ಕೂಡ ಇದು ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಈ ರೀತಿ ರೆಸಿಪಿನ ಮಾಡಿ ನೋಡಿ. ನೀವು ಕೂಡ ಸುಲಭವಾಗಿ ಲಕ್ಷ್ಮೀ ದೇವರಿಗೆ ಅಥವಾ ಶನಿವಾರದೊತ್ತು ವೆಂಕಟೇಶ್ವರನಿಗೆ ನೈವೇದ್ಯಕ್ಕೆ ಈ ರೀತಿ ಪಾಯಸ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೇಗನೂ ಆಗುತ್ತೆ ಹಾಗೂ ಆರೋಗ್ಯಕ್ಕೂ ಒಳ್ಳೆಯದು, ರುಚಿಯೂ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಮತ್ತಷ್ಟು ರೆಸಿಪಿಗಾಗಿ ನನ್ನ ಚಾನಲ್ ನೋಡ್ತಾ ಇರಿ. ನನ್ನ ಚಾನಲ್ ನೋಡೋದಕ್ಕೆ ಧನ್ಯವಾದಗಳು.